ಸಮ್ಮಿಲನ ಔತಣಕೂಟ ಸಮಾರಂಭ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆ ಬೆಳೆಸಲು ಇಕ್ಬಾಲ್ ಅಹಮದ್ ಕರೆ. ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಎಆರ್ ಗಾರ್ಡನ್ನಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಅವರ ನೇತೃತ್ವದಲ್ಲಿ ಹಾಗೂ ಶ್ರೀ ರೇವಣ್ಣ ಸಿದ್ದೇಶ್ವರ ಮಠದ ಶ್ರೀ ಬಿಂದುಶೇಖರ್ ವಜಯರ್ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಈದ್ ಸಮ್ಮಿಲನ ಹಾಗೂ ಔತಣಕೂಟ ಸಮಾರಂಭ ಭರ್ಜರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿ ಪರಸ್ಪರ ಈದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈದ್ ಹಬ್ಬದ ಸಂದೇಶವಾದ ಸೌಹಾರ್ದತೆ, ಸಹೋದರತ್ವ ಮತ್ತು ಸಾಮರಸ್ಯವನ್ನು ಸಾರುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ವರ್ಗಗಳ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಅವರನ್ನು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮುನ್ನಾ ಅವರನ್ನು ಸಂಘಟಕರ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್, ಹಬ್ಬಗಳು ಜನರನ್ನು ಒಂದುಗೂಡಿಸುವ ಶಕ್ತಿಯಾಗಿದ್ದು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಎಲ್ಲ ಸಮುದಾಯದ ಜನರು ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದ ಮನೋಭಾವದಿಂದ ಬದುಕಿಗಾಗಿ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ವಿಶೇಷ ಔತಣದ ವ್ಯವಸ್ಥೆ ಮಾಡಲಾಗಿತ್ತು. ಭಾಗವಹಿಸಿದ್ದ ಗಣ್ಯರು ಹಾಗೂ ಸಾರ್ವಜನಿಕರು ಈದ್ ಮಿಲನ್ ಸಮಾರಂಭದ ಯಶಸ್ವಿಗೆ ಸಂತಸ ವ್ಯಕ್ತಪಡಿಸಿದರು. ನನ್ನ ಹೆಸರು ನಾಗಮಣಿ ಅಂತ ಹೇಳಿ, ನಾನು KPCC OBC ಜನರಲ್ ಸೆಕ್ರೆಟರಿ ಇದ್ದೀನಿ. ಏನಿವತ್ತು ನಮ್ಮ ಇಕ್ಬಾಲ್ ಅಣ್ಣನವರು ಏನು ಔತಣಕೂಟ ಇಟ್ಕೊಂಡಿದ್ರು, ಅವರು ಫ್ರೆಂಡ್ಸ್, ಕಾರ್ಯಕರ್ತರು ತುಂಬ ದಿವಸಗಳಿಂದನೂ ಎಲ್ಲರಿಗೂ ಒಂದು ಔತಣಕೂಟ ಮಾಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಆಸೆ ಆಗಿತ್ತು. ಹಂಗಾಗಿ ಈ ದಿನ ಎಲ್ಲರಿಗೂ ಕರೆಸಿ ಒಳ್ಳೆ ಔತಣಕೂಟ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಕ್ಬಾಲ್ ಅಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ನಾವು ವಾರ್ಡ್ ಏನಿದೆ, ಬೂತ್ ಏನಿದೆ, ಫಸ್ಟು ಬೂತ್ ಹೆಣ್ಮಕ್ಳಿಗೆ ಕೊಟ್ಟು ಏನು ಕ್ಯಾನ್ವಾಸ್ ಮಾಡಿ ಜವಾಬ್ದಾರಿ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ನಾನು ನೋಡಿದ್ದು ಇಕ್ಬಾಲ್ ಅಣ್ಣನವ್ರನ್ನೇ. ಇಲ್ಲ, ಮಹಿಳೆಯರು ಮಾಡ್ತಾರೆ ಅಂತ ಹೇಳಿ ಅವರು ಕರೆಸಿ, ಎಲ್ಲರೆದ್ರಿಗೂ ಕರೆಸಿ, MP, ಏನು ಉಸ್ತುವಾರಿ ಸಚಿವರು ಎಲ್ಲರೆದುರುಗಡೆನೂ ಹೆಣ್ಮಕ್ಳುಗಳು ಮಾಡ್ತಾರೆ ಅಂತೇಳಿ ಮೊದಲ ಬಾರಿಗೆ MP ಎಲೆಕ್ಷನಲ್ಲಾಗಿರ್ಬೋದು, MLA ಎಲೆಕ್ಷನಲ್ಲಾಗಿರ್ಬೋದು ಫಸ್ಟ್ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂತ ಅಂದರೆ ನಮ್ಮ ಇಕ್ಬಾಲ್ ಅಣ್ಣನವರು. ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತಿಲ್ಲ. ಫಸ್ಟು ಕಷ್ಟಪಟ್ಟು ಯಾರು ಕಾರ್ಯಕರ್ತರಿದ್ದಾರೆ ಅವ್ರನ್ನ ಗುರುತಿಸ್ತಾರೆ. ಇಲ್ಲಮ್ಮ, ಹಿಂಗೆ ಹೆಣ್ಮಕ್ಳು ಕೊಡಬೇಕು, ಈ ಥರ ಒಬ್ಬ ಕಾರ್ಯಕರ್ತರ ಇದ್ದಾರೆ, ಇವ್ರಿಗೆ ಕೊಡಬೇಕು ಅನ್ನೋ ವ್ಯಕ್ತಿನ ನಾನು ಇಕ್ಬಾಲ್ ಅಣ್ಣನವ್ರನ್ನೇ ಫಸ್ಟ್ ನೋಡಿದ್ದು. ಇಲ್ಲ, ನಾಗಮಣಿ ಈಗ ನೀವೇ ನೋಡಿದ್ರಿ, ನಾವೆಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ದೀವಿ. ಈ ಇದರಲ್ಲೇ ಇಷ್ಟೊಂದು ನೂರಾರು ಜನ ಇದ್ದರು. ಅದರಲ್ಲಿ ಎಲ್ಲ ಹೆಣ್ಮಕ್ಳು ಹೆಸ್ರುಗಳು ಹೇಳಿ, ಬನ್ರಮ್ಮ ನೀವು ಸ್ಟೇಜ್ ಮೇಲೆ ಅಂತೇಳಿ ನಮಗೆ ಸ್ವಾಗತ ಭಾಷಣದಿಂದ ಹಿಡಿದು, ಮತ್ತು ಏನವರು ಸನ್ಮಾನ ಕಾರ್ಯಕ್ರಮದವರೆಗೂ ಹೆಸರಿಡ್ದು ಕೂಗಿದ್ರಲ್ವ, ಅದು ನಮಗೆ ಭಾಳ ಖುಷಿ ಆಯಿತು. ಕೆಲವೊಂದು ವೇದಿಕೆಗಳಿಗೆ ಹೆಣ್ಮಕ್ಳನ್ನೇ ಗುರುತಿಸಲ್ಲ, ಅಂಥದ್ರಲ್ಲಿ ನಮ್ಮ ಇಕ್ಬಾಲ್ ಅಣ್ಣನವರು ನಿಜವಾಗ್ಲೂ ಗುರುತಿಸ್ತಾರೆ. ಅವರು ಇನ್ನೂ ಉನ್ನತವಾದ ಒಳ್ಳೆಯ ಅವ್ರಿಗೆ ಅಧಿಕಾರ ಸಿಗಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಈ ಔತಣಕೂಟಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಜ ಹೇಳಬೇಕು ಅಂತಂದರೆ, ಇಕ್ಬಾಲ್ ಅಹಮದ್ ಅವ್ರದ್ದು ಈ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆಯಿಂದನೂ ನನ್ನ ಪರಿಚಯ, ನನಗೆ ತುಂಬ ಆತ್ಮೀಯರವರು. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆಯಿಂದನೂ ನಾನು ಅವ್ರ ಆತ್ಮೀಯರಾಗಿದ್ವಲ್ಲ, ಅವತ್ತಿಂದ ಇವತ್ತಿನವರೆಗೂ ಒಡನಾಟ ಹೆಂಗಿದೆ ಅಂತಂದರೆ, ನಮಗೆ ಆ ಭೇದ ಭಾವನೆ ಇಲ್ಲ, ಜಾತಿ ಭೇದ ಭಾವ ಇಲ್ಲವೇ ಇಲ್ಲ. ಆಮೇಲೆ ನನ್ನ ಸ್ನೇಹಿತ ಫಯಾಜ್ ಅಹಮದ್ ಅಂತ ಇದ್ದಾನೆ, ನಾನು ಫಯಾಜ್ ಅಹಮದ್ ಸುಮಾರು 50 ವರ್ಷದಿಂದ ಸ್ನೇಹಿತರು. ಇಡೀ ನಮ್ಮ ತುಮಕೂರು ನಗರಕ್ಕೆ ನಾವು ಮಾದರಿ ಸ್ನೇಹಿತರು.
ಫಯಾಜ್ ಅಲಿ ಅಂತಾರೆ, ರಮೇಶ್ ಅಲಿ ಅಂತಾರೆ, ರಮೇಶ್ ಅಲಿ ಅಂತ ಫಯಾಜ್ ಅಲಿ ಅಂತಾರೆ. ಇಕ್ಬಾಲ್ ಬೈನು ಆ ಮಧ್ಯದಲ್ಲಿ ಇವ್ರ ಜೊತೆಲಿ ನಾನು ಬೆಳೆದಂಥವ್ರು. ನಮ್ಗೆ ಇವಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು, ನಾವು ಉಪಾಧ್ಯಕ್ಷರಾಗಿ ಇದ್ದಿದ್ದ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಇದ್ದಿದ್ದು. ಈ ಕಾಂಗ್ರೆಸ್ ಪಕ್ಷ ಬೆಳವಣಿಗೆಯಲ್ಲಿ ಈ ಹಿಂದೂ ಮುಸ್ಲಿಂ ಅಂತಾರೆ, ಖಂಡಿತ ಯಾವುದೂ ಇಲ್ಲ. ಇಕ್ಬಾಲ್ ಬೈ ಅಂತವ್ರು ಬೇರೆ ಏನೂ ಇಲ್ಲ. ಅವರು ಮಾತಾಡೋ ಸ್ವಚ್ಛ ಕನ್ನಡ ಇದೆಯಲ್ಲ, ಆ ಕನ್ನಡನ ನೀವು ಕೇಳಿಬಿಟ್ರೆ ಸಾಕು, ಅವರಲ್ಲಿರೋ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ. ಇವತ್ತು ನಾವು ಊಟಕ್ಕೆ ಬಂದಿರೋದು ಏನಪ್ಪ ಅಂತಂದರೆ, ಅವ್ರ ಪ್ರೀತಿ ಪ್ರೇಮಕ್ಕೆ ನಾವು ಮನಸ್ಸು ಹೊತ್ಬಿಟ್ಟಿದ್ದೀವಿ. ಅವರಂಥ ಪ್ರೀತಿ ವಿಶ್ವಾಸದಲ್ಲಿ ಅದೊಂದೇ ಅಲ್ಲ, ಅವ್ರು ಮಾಡಿರೋಂಥ ಕೆಲಸಗಳೇನು, ಕೋವಿಡ್ ಕಾಲದಲ್ಲಿ ಮಾಡಿರೋ ಕೆಲಸಗಳಲ್ಲಿ ಎಂತೆಂಥ ಯಾವ ಭೇದ ಭಾವ ಇಲ್ಲದೇ ಅವ್ರು ಮಾಡಿರೋದು ಕೆಲಸಕ್ಕೆ ಇವತ್ತು ನಗರ ಮಾದರಿಯಾಗಿದೆ. ಜನ ಎಲ್ಲಿ ಇವತ್ತು ಇಕ್ಬಾಲ್ ಅಹಮದ್ ಅಂತಂದರೆ ಯಾರು ಬೇಕಾದ್ರೂ ಹೇಳೋವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಅವರು ಏನಪ್ಪ ಅಂದರೆ ದುರಾದೃಷ್ಟ, ಅವ್ರಿಗೆ ಅಲ್ಪಮತದಿಂದ ಅವರು ನಿರ್ಗಮಿಸಿದರು. ಇರಲಿ, ಏನೂ ತೊಂದರೆ ಇಲ್ಲ. ಅವರು ಜನನಾರಾಗಿ ಅವರು ಪ್ರೀತಿ ವಿಶ್ವಾಸ ಇದೆ. ಇನ್ನೂ ಬೆಳವಣಿಗೆ, ಇನ್ನೂ ಅವ್ರಿಗೆ ವಯಸ್ಸು ಕಮ್ಮಿ ಇದೆ. ಹೇಳಬೇಕು ಅಂದರೆ ಹಿರಿಯ ಅದು ಅಂತಾರೆ, ಆದರೂ ಪರವಾಗಿಲ್ಲ. ಆದ್ರೂ ಅವರು ಇದ್ದಾರೆ. ಅವರ ಪ್ರೀತಿ ವಿಶ್ವಾಸದಲ್ಲಿ ಅವರು ಅಪಾರ, ಅವರು ವಿಶಾಲ ಹೃದಯವಂತರು. ನಾವು ಅದ್ರ ಬಗ್ಗೆ ಹೇಳೋಕ್ಕೆ ಇಲ್ಲವೇ ಇಲ್ಲ. ನನಗೂ ಇಕ್ಬಾಲ್ ಅಹಮದ್ ಅವ್ರಿಗೂ ಸುಮಾರು 50 ವರ್ಷದಿಂದನೇ ಹೇಳಬೇಕು, ಅವತ್ತಿಂದ ಇವತ್ತವರೆಗೂ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ನನ್ನನ್ನು ಸ್ಮರಿಸ್ತಾರೆ. ನನಗೆ ಫೋನ್ ಮಾಡಿ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ನೀವು ಫಂಕ್ಷನಲ್ಲಿ ಈ ಥರ ಮಾತಾಡಿದ್ರಿ, ಹಿಂಗೆ ಮಾತಾಡಿದ್ರಿ, ತುಂಬ ಅದ್ಭುತವಾಗಿತ್ತು, ನಿಮ್ಮ ಕನ್ನಡ ಭಾಷೆ ಚೆನ್ನಾಗಿ ಅದ್ಭುತವಾಗಿತ್ತು, ಎಲ್ಲ ತುಂಬ ನಮಗೆ ಹೇಳ್ತೀವಿ. ಇದನ್ನು ನಾನು ಒಬ್ಬನೇ ಅಲ್ಲ, ನನ್ನ ಇತರೆ ಸ್ನೇಹಿತರಿಗೂ ಹೇಳ್ತಾ ಇರ್ತೀನಿ. ಅವರು ಅಷ್ಟೇ, ಅವ್ರ ಬಗ್ಗೆ ನಾನು ಸರಿಗೆ ಹೇಳಿದಾಗ ಅವರೂ ಅದೇ ಪ್ರತಿಕ್ರಿಯೆ ಕೊಡ್ತಾರೆ. ಅವ್ರ ಬಗ್ಗೆ ತುಂಬ ವಿಶಾಲವಾದ ಹೃದಯದಂತಂದ್ರಿಂದನೇ ಹೇಳ್ತಾರೆ. ಅವ್ರ ಬಗ್ಗೆ ಹೇಳೋಕೊಂದರೆ ಸ್ವಲ್ಪನೇ ಇಲ್ಲ ಬಿಡಿ, ತುಂಬಾ ಇದೆ, ತುಂಬಾ. ನನ್ನ ಹೆಸರು ರಮೇಶ್ ಅಂತೇಳಿ, ರಮೇಶ್ GR ಅಂತೇಳಿ. ನಾನು KIDBನಲ್ಲಿ ಕೆಲಸ ಮಾಡ್ತಿದ್ದೆ, ನಿವೃತ್ತ ಆಗಿ 2 ವರ್ಷ ಆಗಿದೆ. ಅವ್ರ ಪ್ರೀತಿ ವಿಶ್ವಾಸ ಹಾಗೆ ನಮ್ಮಲ್ಲಿದೆ. ನಮಸ್ಕಾರ. ಇವತ್ತು ತುಮಕೂರು ನಗರದಲ್ಲಿ ಇಕ್ಬಾಲ್ ಅಹಮದ್ ಅವರ ಸ್ನೇಹ ಬಳಗದಿಂದ ಇವತ್ತು ಬಕ್ರೀದ್ ಹಬ್ಬದ ಈದ್ ಮಿಲನ್ ಒಂದು ಕಾರ್ಯಕ್ರಮವನ್ನು ನಮ್ಮ ಇಕ್ಬಾಲ್ ಅಣ್ಣವರು ಹಮ್ಮಿಕೊಂಡಿದ್ರು. ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗದೆ ಸರ್ವಧರ್ಮವನ್ನು ಸಮಾನವಾಗಿ ಎಲ್ಲರನ್ನು ಕರೆದು ಇವತ್ತು ಹಬ್ಬದ ಪ್ರಯುಕ್ತ ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದರು. ಈ ಒಂದು ವಾತಾವರಣ ಏನಪ್ಪ ತೋರಿಸ್ತದೆ ಅಂತಂದರೆ, ಒಂದು ಹಬ್ಬದ ವಾತಾವರಣ. ಎಲ್ಲ ಸರ್ವಧರ್ಮ ಸಮಾನರು, ಎಲ್ಲ ಜಾತಿ ಧರ್ಮನ ಮರೆತು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದು ಒಂದು ಭಾಳ ವಿಶೇಷವಾದ ಖುಷಿಯಾದ ವಿಚಾರ ಅಂತ ನಾನು ಬಯಸ್ತೀನಿ. ಹಾಗಾಗಿ ಇವತ್ತು ಮುಸಲ್ಮಾನ್ ಬಾಂಧವರಿಗೆ ನಾವು ವಿಶೇಷವಾಗಿ ಇವತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಇಕ್ಬಾಲ್ ಅಣ್ಣದವ್ರಿಗೆ ಸಹ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಎಲ್ಲರನ್ನೂ ಕರೆದು ಇವತ್ತು ಯಾವುದೇ ಒಂದು ಜಾತಿ ತಾರತಮ್ಯ ಇಲ್ಲದೆ ಎಲ್ಲರೂ ಸಮಾನವಾಗಿ ಕಂಡು ಇವತ್ತು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಇಕ್ಬಾಲ್ ಅಹಮದ್ ಅವರ ಸ್ನೇಹ ಬಳಗಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀವಿ. ಹಾಗೂ ಇಕ್ಬಾಲ್ ಅಹಮದ್ ಅವರ ಕುಟುಂಬಕ್ಕೆ ಮತ್ತು ಅವರ ಸ್ನೇಹ ಬಳಗದ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಾವು ಭಾಳ ಖುಷಿಯಿಂದ ತುಮಕೂರು ಜಿಲ್ಲಾ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಲ್ಲಿ ಪರಾಜಿತಗೊಂಡಿರ್ತಕ್ಕಂಥ ಇಕ್ಬಾಲ್ ಅಹಮದ್ ಅವರು ನಮ್ಮ ನಾಯಕರಾಗಿದ್ದಾರೆ. ಅವರು ಯುವಕರಾಗಿ ತುಂಬ ಬಲಶಾಲಿಯಾಗಿ ಬುದ್ಧಿವಂತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಂಬ ಪ್ರಚಲಿತವಾಗಿ ಸಂಘಟನೆ ಮಾಡ್ತಾಯಿದ್ದಾರೆ. ಹಾಗೆಯೇ ತುಮಕೂರು ನಗರದಲ್ಲಿ ಸಾಕಷ್ಟು ಸ್ನೇಹಿತರ ಒಡನಾಟದೊಂದಿಗೆ ಜಾತ್ಯತೀತವಾಗಿ ಭೇದ ಭಾವವಿಲ್ಲದೆ ಜಾತ್ಯತೀತವಾಗಿ ಎಲ್ಲ ಯುವಕರನ್ನ ಮತ್ತು ನಮ್ಮ ಸಮಕಾಲೀನ ಸ್ನೇಹಿತರನ್ನೆಲ್ಲ ಸಂಘಟನೆ ಮಾಡಿಕೊಂಡು ತುಂಬ ಜೋರುಗತಿಯಲ್ಲಿ ಇವತ್ತು ಮುಂದೆ ಸಾಗಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು. ಹಾಗಾಗಿ ಇವತ್ತು ಅವರು ಈದ್ಗಾ ಒಂದು ಸ್ನೇಹಿತರ ಒಂದು ಸಮ್ಮಿಲನದ ಕಾರ್ಯಕ್ರಮವನ್ನು ಔತಣ ಕೊಟ್ಟು ಇಟ್ಕೊಂಡಿದ್ದರು. ಅದಕ್ಕೆ ನಮ್ಮನ್ನೆಲ್ಲ ಭಾಳ ಪ್ರೀತಿ ಆಧಾರವಾಗಿ ಸ್ವಾಗತಿಸಿದರು. ಭಾಳ ಖುಷಿಯಿಂದ ಇವತ್ತು ಬಂದು ನಾವು ಅವರ ಆತಿಥ್ಯವನ್ನು ಸ್ವೀಕರಿಸಿ ತುಂಬ ಹೃದಯದಿಂದ ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಎಲ್ಲ ಹೈಯಿಂದ ವರ್ಗದವರು, ಮೈನಾರಿಟಿ ಮತ್ತು SC ST ಎಲ್ಲ ಜನಾಂಗದವರು ಸಹ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಾಕಷ್ಟು ಅವರ ಕೈ ಬಲಪಡಿಸುತ್ತಾ ಅವನ ಮುಂದೆ
ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಲಿಂಗರಾಜ್ ಅಂತ, ಜಿಲ್ಲಾ ಕಾಂಗ್ರೆಸ್ಸು SC ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆಯೇ ಸುಮಾರು 25 ವರ್ಷದಿಂದ ವಕೀಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ವೇದಿಕೆಯಲ್ಲಿದ್ದಾರೆ. ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸಾಮಾನ್ಯವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರೋದಿಲ್ಲ, ಆದರೆ ನಾನು ಅವ್ರನ್ನ ಬಹಳ ನೋಡಿದ್ದೀನಿ. ಯಾಕೆಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥದ್ದು ಸ್ವಾಮೀಜಿಗಳು ಕರ್ತವ್ಯ. ಸ್ವಾಮೀಜಿಗಳು ಅದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮನೋಹರ್ ಪಾಷಾ ಅವರ ಒಂದು ಕಾರ್ಯಕ್ರಮದಲ್ಲಿ ನಿಜವಾದ ನೋಡಿದೆ, ಎಷ್ಟು ಅದ್ಭುತವಾದ ಭಾಷಣಕಾರರು ಅಂತಂದ್ರೆ ಮನಸ್ಸು ಮುಟ್ಟುವಂತ ಒಂದು ವಿಚಾರಗಳನ್ನ ಈ ನಮ್ಮ ಕುರಾನ್ನಲ್ಲಿ ಕೇವಲ 3-4 ನಿಮಿಷದಲ್ಲಿ ಮಾತಾಡೋದು ನಿಜವಾಗ್ಲೂ ನಮ್ಗೆ ಅಷ್ಟೊಂದು ಇಂಪ್ರೆಸ್ ಆಯಿತು. ಸನ್ಮಾನ್ಯ ಇಕ್ಬಾಲ್ ಅಹಮದ್ ಅವರು ನಮ್ಮನ್ನು ಕುರಿತು ಮಾತಾಡಬೇಕು ಅಂತ ಅವ್ರಿಗೆ ಕೋರ್ತಾ ಇದ್ದಾರೆ. ಪರಮ ದಯಾಮಯನು ಕರುಣಾನಿಧಿಯು ಕರುಣಾಮಯಿಯೂ ಆದಂತಹ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ. ಈ ದಿನ ತಾವೆಲ್ಲರೂ ಕೂಡ ಈ ಈದ್ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಬಿಂದು ಶೇಖರ್ ಒಡೆಯ ಸ್ವಾಮೀಜಿಗಳು ಅವರಿಗೆ ಗೌರವವನ್ನು ಸಮರ್ಪಿಸುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿನ್ನೆ ತಾನೇ ಸೇವೆಯಿಂದ ನಿವೃತ್ತಿಗೊಂಡಿರುವ ನಮ್ಮ ನೆಚ್ಚಿನ ಸ್ನೇಹಿತರನ್ನಕ್ಕಿಂತ ಸಹೋದರರು ಸನ್ಮಾನ್ಯ ಮನೋಹರ್ ಪಾಷಾ ಅವರು ಮುನ್ನಾಭಾಯಿ ಎಂದೇ ಖ್ಯಾತರಾಗಿದ್ದಾರೆ. ಅವರ ಜೊತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ನಮ್ಮ ಹಿರಿಯ ಸನ್ಮಿತ್ರರು ಅಂತ ಸನ್ಮಾನ್ಯ ರಾಮಕೃಷ್ಣಪ್ಪ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕ್ಯಾಟರಿಕ್ಸ್ ಇರುವಂಥ 3 ಬಾರಿ ನಗರ ಸಭೆ ಮತ್ತು ನಗರ ಪಾಲಿಕೆಗೆ ಚುನಾಯಿತರಾಗಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ನ್ಯಾಯಾಜ್ ಅಹಮದ್ ಅವರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ SC ಘಟಕದ ಅಧ್ಯಕ್ಷರು, ವಕೀಲರಾದಂತಹ ಸಂಪುಟವಾದಂತಹ ಸನ್ಮಾನ್ಯ ಲಿಂಗರಾಜ್ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಲ್ಲಿ ಮತ್ತೊಬ್ಬ ಸ್ನೇಹಿತರು ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಕೂಡ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಕೂಡದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಿದ್ದಿಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಈ ಭಾಗದಲ್ಲಿರುವ ಅದೇ ರೀತಿಯಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ನಾಮಂಜನ ಶರೀಫ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸನ್ನಿಹಿತರು ಆದ ಸನ್ಮಾನ್ಯ ಸೈಯದ್ ಫಯಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ನಿಮ್ಮ ತಾಯಿದಾರಿ ನಾನು ಜ್ಞಾಪಿಸ್ಕೊಳ್ತೇನೆ. ರಮಾಯಕೇಶ್ ಅವರು ನನ್ನ ಜೊತೆ ನಗರಸಭೆಯಲ್ಲಿ ನಾಮನಿರ್ದೇಶನ ಸದಸ್ಯರಾಗಿ ನಾವಿಬ್ಬರು ಕೂಡ ಸೇವೆಯನ್ನು ಸಲ್ಲಿಸಿದ್ವಿ. ರಘುರಾಮ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸುಸ್ವಾಗತವನ್ನು ಬಯಸುತ್ತಾ ನಮ್ಮ ಅಮೋಘ ಟಿವಿಯ ಬಯಸುತ್ತಾ ಮತ್ತೊಬ್ಬ ನಮ್ಮ ಸಹೋದರರು ಸನ್ನಿಹಿತರು ಅಂತ ಹೇಳ್ತೀನಿ. ಮಾಜಿ ನಗರ ಪಾಲಿಕೆಯ ಸದಸ್ಯರು ಸಾಬಣ್ಣ ಅವರಿದ್ದಾರೆ, ಹನುಮಂತರಾಯಪ್ಪ ಅವರಿದ್ದಾರೆ. ಅನೇಕ ಗಣ್ಯರು ತಾವೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸುತ್ತಾ ಶ್ರೀಮತಿ ಸುಜಾತ ಕುಮಾರ್ ಅವರಿಗೆ, ನಾಗಮಣಿ ಅವರಿಗೆ, ಅದರ ಜೊತೆಗೆ ನಮ್ಮ ಈ ಸಮಾರಂಭದಲ್ಲಿ ಮುನ್ನಾಭಾಯಿ ಅವರಿಗೂ ಕೂಡ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದು ಕೂಡ ನೆರವೇರಿಸಬೇಕಾಗ್ತದೆ. ಅದಾದಮೇಲೆ ಭೋಜನ ಔತಣ ಕೂಡ ಇದೆ. ತಾವೆಲ್ಲರೂ ಕೂಡ ಭೋಜನ ಸೇವಿಸಬೇಕಂತ ಕೇಳ್ಕೊಳ್ತಾ ಈ ಈದ್ ಕಾರ್ಯಕ್ರಮ ಈ ಹಿಂದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಈದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ರಂಜಾನ್ ಮತ್ತು ಬಕ್ರೀದ್ ಹಬ್ಬವನ್ನ ನಾವು ಬಹಳ ವಿಜೃಂಭಣೆಯನ್ನು ಆಚರಿಸ್ತೇವೆ. ರಂಜಾನಲ್ಲಿ 30 ದಿನಗಳ ಕಾಲ ಉಪವಾಸವನ್ನು ಬಿಟ್ಟು, ನಮ್ಮಲ್ಲಿರುವಂತಹ ಕೆಡಕನ್ನು ಬಿಟ್ಟು
ಎಲ್ಲರಿಗೂ ಕೂಡ ಸಮಾನವಾಗಿ ಕಂಡು ನಾವೆಲ್ಲರೂ ಕೂಡ ಮಾನವರು. ಆ ದೇವರು ನಮಗೆಲ್ಲರಿಗೂ ಕೂಡ ಜನ್ಮ ಕೊಟ್ಟಿದ್ದಾನೆ. ಆ ದೇವರು ಯಾವತ್ತೂ ಕೂಡ ಪಾರ್ಶಾಲಿಟಿ ಮಾಡೋದಿಲ್ಲ, ಇಂಪಾರ್ಷಿಯಲ್ ಆಗಿರ್ತಾರೆ ದೇವರು. ಯಾಕೆಂದ್ರೆ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾದ್ರೂ ಕೂಡ ದೇವರು ಎಲ್ಲರಿಗೂ ಕೂಡ ಅನ್ನಾಹಾರವನ್ನು ಕೊಡ್ತಾ ಇದ್ದಾನೆ, ಗಾಳಿಯನ್ನು ಕೊಡ್ತಾ ಇದ್ದಾನೆ, ನೀರನ್ನು ಕೊಡ್ತಾ ಇದ್ದಾನೆ, ದಿನ ಬೆಳಗ್ಗೆ ಸೂರ್ಯವನ್ನು ಹುಟ್ಟಿಸ್ತಾ ಇದ್ದಾನೆ, ಬೆಳಕನ್ನು ಕೊಡ್ತಾ ಇದ್ದಾನೆ, ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ನಮಗೆಲ್ಲರೂ ಕೂಡ ಜೀವನ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆ ದೇವರನ್ನ ನಂಬುತ್ತೇವೆ, ಅವನ ಆರಾಧನೆಯನ್ನ ಮಾಡ್ತೇವೆ. ಆದ್ರೆ ಎಲ್ಲ ಒಂದ್ ಕಡೆ ದೇವರು ಏನ್ ಕಲಿಸಿದ್ದಾನೆ ಅದರ ಮೇಲೆ ನಾವೆಲ್ಲ ಎಲ್ಲೋ ಒಂದ್ ಕಡೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ಯಾವ ದೇವರು ಜಾತಿ ಮಾಡಿಲ್ಲ, ಆ ದೇವನ ಹೆಸರಲ್ಲಿ ನಾವು ಜಾತಿಯನ್ನ ಮಾಡ್ತೇವೆ. ಯಾವ ದೇವರು ನಮ್ಮಲ್ಲಿ ಕೆಡಕನ್ನ ಬಿಟ್ಟು ಒಳ್ಳೆಯ ದಾರಿಗೆ ಬರೋಕ್ಕೆ ಆಜ್ಞೆಯನ್ನು ಕೊಟ್ಟಿದ್ದಾನೆ, ನಾವೆಲ್ಲೋ ಒಂದು ಕಡೆಯಲ್ಲಿ ಸೋಲ್ತಾ ಇದ್ದೇವೆ. ಅದರ ಪರಿಣಾಮವಾಗಿ ಈ ದೇಶದಲ್ಲಿ ಕೆಲವೊಂದು ಕೆಟ್ಟ ದುರ್ಘಟನೆಗಳು ನಡೀತಾ ಇದ್ದಾವೆ. ಅದನ್ನೆಲ್ಲ ದೂರ ಮಾಡಬೇಕಾದ್ರೆ ಸಮಾಜದಲ್ಲಿರುವಂತ ನಾವೆಲ್ಲರೂ ಕೂಡ ಒಂದಾಗಿ ಒಂದು ಒಳ್ಳೆಯ ಹಾದಿಯಲ್ಲಿ ನಡ್ಕೋಬೇಕಾಗ್ತದೆ. ಯಾರೇ ಆಗಿದ್ರು ಕೂಡ ಅವರೆಲ್ಲರೂ ಕೂಡ ತಂದೆ ತಾಯಿಯಿಂದ ಜನ್ಮವನ್ನು ಪಡ್ಕೊಂಡಿರೋರಾಗ್ತಾರೆ. ಯಾವ ರೀತಿ ತಾಯಿಯ ಪ್ರೀತಿ ವಾತ್ಸಲ್ಯಕ್ಕೆ ಜಾತಿ ಇಲ್ಲವೋ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕಾಗ್ತದೆ. ಆಗ ಮಾತ್ರ ಈ ನೆಲದಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ. ಸ್ವಾಮೀಜಿಗಳಿದ್ದಾರೆ, ನಾನು ಹೆಚ್ಚಿನದಾಗಿ ಹೇಳಕ್ ಹೋಗೋದಿಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕೆಲಸ ಮಾಡಬೇಕಾಗ್ತದೆ. ಯಾರಿಗೂ ಕೂಡ ನೋವಾಗಬಾರ್ದು, ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಾವು ನಡ್ಕೋಬೇಕಾಗ್ತದೆ. ಆವಾಗ ತಾನೇ ನಾವೆಲ್ಲರೂ ಕೂಡ ಒಳ್ಳೆಯ ನಾಗರಿಕಾಗಿ ಗುರುತಿಸ್ಕೊಳ್ಬೋದು. ಆದ್ರಿಂದ ತಾವೆಲ್ಲರೂ ಕೂಡ ಏನು ರಂಜಾನಲ್ಲಿ ನಾವು ಕೆಳಕನ್ನ ಬಿಟ್ಟು ಜೀವನ ಸಾಗಿಸ್ತೇವೆ, ಅದೇ ರೀತಿ ಬಕ್ರೀದಲ್ಲೂ ಕೂಡ ದಾನ ಧರ್ಮವನ್ನು ಕೂಡ ಮಾಡ್ತೇವೆ. ಆ ಹಬ್ಬದ ಅಂಗವಾಗಿ ನಮ್ಮ ಗುರುಪ್ರಸಾದ್ ಅವರು, ರಾಮಯ್ಯ ಅವರು, ಅನೇಕ ನನ್ನ ಸ್ನೇಹಿತರು ಬಿರಿಯಾನಿಗಿಂತ ಅಂತ ಹೇಳ್ತಿದ್ರು. ಅದು ಒಂದು ಸಣ್ಣ ಕಾರ್ಯಕ್ರಮ ಮಾಡಕ್ಕೆ ಹೋಗಿ ನಾವೆಲ್ಲರೂ ಒಂದಾಗಿ ಒಂದು ಎಲ್ಲರಿಗೂ ಕೂಡ ಒಂದು ಔತಣ ಕೂಡದ ವ್ಯವಸ್ಥೆಯನ್ನು ಮಾಡೋಣ ಅಂತ ಮಾತಾಡ್ಕೊಂಡು ಈ ದಿನ ಈ ಕಾರ್ಯಕ್ರಮವನ್ನ ಬರೀ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಆರ್ಥಿಕವಾಗಿ ಸುಸ್ವಾಗತವನ್ನು ಬಯಸಿ ತಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಈಗ ತಾನೇ ಮತ್ತೊಬ್ಬ ಹಿರಿಯರು ಸಮಾಜ ಸೇವಕರಾದಂಥ ಸನ್ಮಾನ್ಯ ವಿರೂಪಾಕ್ಷ ಕಾಗೇರಹಳ್ಳಿಯವರು ಅವ್ರದೇ ಆದ ಸ್ಟೈಲಲ್ಲಿ ಅವರು ಸಮಾಜ ಸೇವೆ ಮಾಡ್ತಾರೆ. ಮಾತಿನ ಧಾಟಿಯು ಹಂಗೇನೆ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸುತ್ತಾ ಮತ್ತೊಬ್ಬ ನಮ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಆಪ್ತಾರವರು ಬಂದಿದ್ದಾರೆ. ಅವರಿಗೂ ಮತ್ತು ಚಿನ್ನಸ್ವಾಮಿ ಅವರು, ಚಿಕ್ಕಸ್ವಾಮಿ ಅವರು ಕೂಡ ಸುಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಹರೀಶ್ ಅವರು ನಡೆಸ್ಕೊಡ್ತಾರೆ. ಕೂಟ ಅಂತೇಳಿ ಬಕ್ರೀದ್ ಹಬ್ಬ ಅಂದರೆ ತ್ಯಾಗ, ಬಲಿದಾನ, ಪ್ರೀತಿ, ವಿಶ್ವಾಸ, ದಾನ, ಧರ್ಮ ಆ ಪ್ರಯುಕ್ತ ಇವತ್ತು ಅವನ ಔತಣ ಕೂಟನ ಇವರು ಹಮ್ಮಿಕೊಂಡಿದ್ದಾರೆ. ಏನು ಇದರಲ್ಲಿ ದಾನ ಧರ್ಮ ಮಾಡಬೇಕು, ಅವ್ರ ದುಡಿಮೆನಲ್ಲಿ ಎಷ್ಟು ದುಡಿದಿರ್ತಾರೆ ಅದನ್ನು ಬಡವರಿಗೆ ಹಂಚಬೇಕು ಅನ್ನೋ ಒಂದು ಪದ್ಧತಿನಲ್ಲಿ ಎಲ್ಲ ಇದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾನು ಹೇಳಿದ್ರು ಯಾರು ರಾಮಣ್ಣ ಮತ್ತು ಗುರು ಅವರು ಬಿರಿಯಾನಿ ಹಾಕ್ಸಿ ಅಂತೇಳಿ ಅದಕ್ಕೆಲ್ಲರಿಗೂ ಒಂದು ಊಟ ಅಂದ್ಕೊಂಡಿದ್ದೀವಿ ಅಂತ. ಅದು ನಿಜವಾಗ್ಲೂ ಮಾಡಿಸ್ಬೇಕಾಗಿತ್ತು, ಇವರು ಅದು ಮಾಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುನ್ನವರು ಭಾಳ ಹಿಂದೆ ಈ ನಮ್ಮ ಕಲ್ಲೇಶಪ್ಪ ಅವರು ಇನ್ಸ್ಪೆಕ್ಟರ್ ಇದ್ದಾಗ ಇವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಯ್ಯನವರು ಇವ್ರದ್ದೊಂದು ಟೀಮು ಟ್ರೈನ್ನಲ್ಲಿ ಇತಿಹಾಸ ಬರೆದಿರೋರು ತುಮಕೂರು ನಗರದಲ್ಲಿ. ಇವ್ರು ಹೋದ್ರು ಅಂತಂದರೆ ಅವನು ಎಂಥ ಘಟಾನುಘಟಿ ಕಳ್ಳಾಗಿರಲಿ ಇವನಾಗಿರಲಿ ಅವ್ರನ್ನ ಚಾಕಚಕ್ಯತೆಯಿಂದ ಹಿಡಿದು ತಮ್ಮಂದು ಅವರು ಕಸ್ಟಡಿಗೆ ಹೊಡೆತಕ್ಕ ಬಿಡ್ತಿರ್ಲಿಲ್ಲ. ಆಯ್ತಾ ಅಂದೆ, ಇಲ್ಲ ರಿಟೈರ್ಡ್ ಆಯ್ತು ನೆನ್ನೆ ಅಂತಂದ್ರು. ನಿಜಕ್ಕೂ ನನಗೂ ಒಂದು ಬೇಸರನ ಆಯ್ತು. ಯಾಕಂದ್ರೆ ಅವನು ಸಾಯ್ತಾನೆ ಅಥವಾ ಮರಣ ಹೊಂದ್ತಾನೆ, ಅದರ ಮಧ್ಯೆ ಇರ್ತಕ್ಕಂಥ ಬದುಕು ಮನುಷ್ಯನಿಗೆ ಬಹಳ ಮುಖ್ಯ. ಅದು ಯಾವುದೇ ಜಾತಿ ಧರ್ಮದಿಂದ ಅದು ಆ ಮನುಷ್ಯ ಜೀವನ ಹಾಳಾಗ್ತಾ ಇದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಭೂಮಿ, ಗಾಳಿ,
ಮಳೆ ದೊಡ್ಡ ಕೆಲಸ ಮಾಡಿದ್ದಾರೆ. ಧಾರವಾಡದಲ್ಲಿ ಹೆಗಡೆ ಗುಲಾಬ್ ಪಾಷಾ ಅವರು ವಾಸಿಗಳಾಗಬೇಕು ಅಂತ ಕೋರ್ತಾ ಇದ್ದಾರೆ. ಧಾರವಾಡದಲ್ಲಿ ಇಲ್ಲಿ ಬಂದು ಸಭೆಯನ್ನು ಪೊಲೀಸರು ಇಟ್ಕೊಂಡ್ರು. ಇದಾದ ನಂತರ ಧಾರವಾಡದಲ್ಲಿ ನಾಗರ ತಂದ್ಬಿಟ್ಟು ಬಹಳ ಕಠೋರ 46 ಚೈನ್ಗಳನ್ನು ಅವರು ಅದನ್ನು ಸ್ನ್ಯಾಚ್ ಮಾಡಿದ್ರು. ಎಲ್ಲ ಹೆಣ್ಮಕ್ಳು ತಾಳಿನ ಸ್ನ್ಯಾಚ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಪೂನಾಗೆ ಹೋಗಿ 2 kg 600 ಗ್ರಾಮು ಚಿನ್ನವನ್ನು ಅವರು ರಿಕವರಿ ಮಾಡಿಕೊಂಡು ರಿಕವರಿ ಮಾಡ್ಕೊಂಡ್ಬಂದಿದ್ದು ಇಡೀ ರಾಜ್ಯದಲ್ಲಿ ಯಾರು ಕೂಡ ಅವತ್ತು ಕೆಲಸ ಮಾಡಿಲ್ಲ ಕ್ರೈಮ್ ವಿಭಾಗದಲ್ಲಿ. ಮತ್ತೆ ಬಹಳ ಧೈರ್ಯಶಾಲಿ ಅಧಿಕಾರಿ ಅಂದರೆ ಯಾವುದೇ ಕ್ರಿಮಿನಲ್ ವಿರುದ್ಧ ಇದುವರೆಗೂ ಕ್ರೈಮ್ ವಿಭಾಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ.